ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುಂಗ. ಎಲ್ಲರಿಗೂ ಇಂಗ್ಲಿಷ್ ಬೈ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋಗಳಲ್ಲಿ ಆದಷ್ಟು ಕಳೆದ ವಿಡಿಯೋಗಳಲ್ಲಿ ಏನು ನೋಡಿದ್ವಿ ಅಂದ್ರೆ SSC GD ಆಗ್ತಕ್ಕಂಥ ಕ್ವಶನ್ಸ್ಗಳಾಗಿರಬಹುದು, ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಗಳನ್ನ ಸಾಲ್ವ್ ಮಾಡ್ತಕ್ಕಂಥ ರೀತಿಯಾಗಿರಬಹುದು. ಅದೇ ರೀತಿಯಾಗಿ ಯಾವ ರೀತಿ ಇಡಿಯಮ್ಸ್ ಅಂಡ್ ಫ್ರೇಸಸ್ ವೊಕ್ಯಾಬುಲರಿಗಳನ್ನ ಯಾವ ರೀತಿ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಮಾಡಿದ್ವಿ. ಹೌದಾ? ಈ ಒಂದು ಕ್ಲಾಸ್ ಒಳಗೆ ಏನ್ ಮಾಡೋಣ ಅಂದ್ರೆ ಕ್ಲೋಸ್ ಟೆಸ್ಟ್. ಓಕೆ, ಬಹಳಷ್ಟು ಜನ ಕೇಳ್ತಾ ಇದ್ರಿ ಪ್ಯಾಸೇಜ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಪ್ಯಾಸೇಜ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಇಂಟರ್ ಲಿಂಕ್ಸ್ ಗಳು ಇರ್ತಾವ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ರಿ. ಹೌದಾ? ಎಸ್, ಮೊದಲಿಗೆ ಏನ್ ಮಾಡ್ಬೇಕಂದ್ರ ಎಕ್ಸಾಮ್ ಒಳಗೆ ಎರಡು ತರ ಆಗಿರ್ತಕ್ಕಂತಹ ಪ್ಯಾಸೇಜಸ್ ಗಳು ಇರ್ತಾವ. ಓಕೆ, ಒಂದು ಕ್ಲೋಸ್ ಟೆಸ್ಟ್ ಅಂತ ಹೇಳಿ, ಒಂದು ಕ್ಲೋಸ್ ಟೆಸ್ಟ್, ಇನ್ನೊಂದು RC, ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಮತ್ತು ಕ್ಲೋಸ್ ಟೆಸ್ಟ್. ಈ ಕ್ಲೋಸ್ ಟೆಸ್ಟ್ ಏನಂದ್ರ ಈ ತರನಾಗಿರ್ತಕ್ಕಂಥದಕ್ಕೆ ಕ್ಲೋಸ್ ಟೆಸ್ಟ್ ಅಂತ ಕರಿತೀವಿ. ಓಕೆ, ನಡುವ ಏನ್ ಮಾಡಿರ್ತಾರ, ಬ್ಲಾಂಕ್ ಕೊಟ್ಟಿರ್ತಾರ. ಆ ಬ್ಲಾಂಕ್ ಒಳಗ ಯಾವ್ದು ಸೂಟೇಬಲ್ ಆಗಿರ್ತಕ್ಕಂಥ ಆಪ್ಷನ್ ಅನ್ನ ಚೂಸ್ ಮಾಡ್ತಕ್ಕಂಥದ್ದು ಕ್ಲೋಸ್ ಟೆಸ್ಟ್ ಆಗಿರ್ತದೆ. ಹೌದಾ? ಅದೇ ರೀತಿಯಾಗಿ RC ಅಂದ್ರೆ ಏನಂದ್ರ ಒಂದು ಪ್ಯಾರಾನ ಕೊಟ್ಟಿರ್ತಾರ. ಆ ಪ್ಯಾರಾದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ ಗಳು ಇರ್ತಾವ ಅಂತಕ್ಕಂಥ ಕೆಳಗೆ ಕ್ವಶನ್ಸ್ ಕೊಟ್ಟಿರ್ತಾರ. ಆ ಪ್ಯಾರಾ ಒಳಗೆ ನಿಮ್ಗೆ ಆನ್ಸರ್ಸ್ ಇರ್ತಾವ. ಅದು ಬಹಳಷ್ಟು ಈಸಿ ಆಗ್ತದೆ. ಓಕೆ, ಅದು ಯಾವಾಗ ಒಂದು 70-80% ಏನಾಕೈತಿ ನಿಮಗದ ಆನ್ಸರ್ ಮಾಡೋಕ್ಕೆ ಚಾನ್ಸಸ್ ಗಳು ಇರ್ತಾವ. ಬಟ್ ಆದ್ರ ಈ ಕ್ಲೋಸ್ ಟೆಸ್ಟ್ ಒಳಗೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಕೋರ್ ಅನ್ನ ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಲಿಂಕ್ ಗಳನ್ನ ನೋಡ್ಬೇಕಂತಕ್ಕಂಥದ್ದನ್ನ ಈ ಒಂದು ವಿಡಿಯೋ ಒಳಗೆ ಡಿಸ್ಕಸ್ ಮಾಡೋಣ. ಹೌದಾ? ಇದೊಂದು ಕ್ವಶನ್. ಮೊದಲೇನ್ ಮಾಡ್ರಿ, ನಿಮ್ಗೆ ಎಕ್ಸಾಮ್ ಒಳಗೆ ನೀವು ಎಂಟರ್ ಆದ್ಮೇಲೆ ಈ ಸೆಕ್ಷನ್ಗೆ ಯಾವಾಗ ಬರ್ತಿರಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ಎಂಟೈರ್ ಆಗಿ ಡಿಟೇಲ್ ಆಗಿ ಒಂದು ಪ್ಯಾಸೇಜ್ ಅನ್ನ ಓದ್ರಿ. ಓಕೆ, ಆ ಪ್ಯಾಸೇಜ್ ಅನ್ನ ಡಿಟೇಲ್ ಆಗಿ ಓದ್ರಿ. ಆ ಪ್ಯಾಸೇಜ್ ಒಳಗೆ ಏನ್ ಐತಿ ಅನ್ನೋದು ನಿಮ್ಗೆ ಏನ್ ಮಾಡಬೇಕು, ಗೊತ್ತಿರಬೇಕು. ಆ ಪ್ಯಾಸೇಜ್ ಒಳಗೆ ಏನೈತಿ, ಆ ಪ್ಯಾಸೇಜ್ ಒಳಗ ಏನ್ ಇರ್ಬೇಕು ಅಂತಕ್ಕಂಥದ್ದು ನಿಮ್ಗ ಗೊತ್ತಾಗ್ಬೇಕು. ಹೌದಾ? ಅದು ಪಾಸಿಟಿವ್ ಐತು, ನೆಗೆಟಿವ್ ಐತು, ಆ ಟೋನ್ ಹೆಂಗೈತಿ, ಟೆನ್ಸ್ ಮೇಲೆ ಕ್ವಶನ್ ಕೇಳ್ಯಾನೋ, ವೊಕ್ಯಾಬ್ಲರಿ ಮೇಲೆ ಕ್ವಶನ್ ಕೇಳ್ಯಾನೋ, ಇವೆಲ್ಲವುಗಳು ನಿಮ್ಗೆ ಏನ್ ಮಾಡ್ಬೇಕು, ಆದಷ್ಟು ಚೆನ್ನಾಗಿ ಗೊತ್ತಿರಬೇಕು. ಹೌದಾ? ಹಂಗಿತ್ತಂದ್ರ ಬರ್ರಿ, ಇಲ್ಲಿರ್ತಕ್ಕಂಥ ಒಂದು ಏನು ಪ್ಯಾಸೇಜ್ ಇದ್ರೊಳಗ ಮ್ಯಾಲಿಂದ ಏನು ಕ್ವಶನ್ ಏನು ಓದೋದು ಬೇಡ. ಓಕೆ, ಇಲ್ಲಿ ನೋಡ್ರಿ, ಹ್ಯುಮ್ಯಾನಿಟಿ ಕ್ಯಾನ್ ಬಿ ಡ್ಯಾಶ್ ಆಸ್ ದ ಕ್ವಾಲಿಟಿ ಆಫ್ ಬೀಯಿಂಗ್ ಹ್ಯೂಮನ್, ದ ಪೆಕ್ಯುಲರ್ ನೇಚರ್ ಡ್ಯಾಶ್ ಮ್ಯಾನ್, ಈ ತರನಾಗಿರ್ತಕ್ಕಂಥ ಕೊಟ್ಟದು. ಹೌದಾ? ಎಲ್ಲವನ್ನು ಓದ್ಕೊಂತ ಕುಂತ್ರೆ ಲೇಟ್ ಆಗ್ತದೆ ಸರ್. ಹೌದಾ? ಹಂಗಿದ್ದಾಗ ನಾವೇನ್ ಮಾಡೋಣ, ಈಗ ಒಂದೇ ಬ್ಲಾಂಕ್ ನಲ್ಲಿ ಯಾವ್ದು ಬರ್ತೈತಿ, ಯಾವ ರೀತಿಯಾಗಿರ್ತಕ್ಕಂತಹ ಚೂಸ್ ಮಾಡಬೇಕು ಅಂತಕ್ಕಂಥದನ್ನ ನೋಡಿ. ಹೌದಾ? ಈಗ ನೋಡ್ರಿ, ಹ್ಯುಮ್ಯಾನಿಟಿ ಕ್ಯಾನ್ ಬಿ ಅಂತಕ್ಕಂಥ ಕೊಟ್ರ, ಮುಂದೆ ಡ್ಯಾಶ್ ಕೊಟ್ಟಾರ, ಆಸ್ ದ ಕ್ವಾಲಿಟಿ ಆಫ್ ಬೀಯಿಂಗ್ ಹ್ಯೂಮನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟು ಫಾರ್ ಬ್ಲಾಂಕ್ ಒನ್. ಈ ಒಂದು ಬ್ಲಾಂಕ್ಗೆ ಯಾವ್ದು ಆಪ್ಷನ್ ಇದೆ ನೋಡ್ರಿ, ಡಿಫೈನ್ಡ್, ಡಿಫೈನಿಂಗ್, ಡಿಫೈನ್ಡ್, ಡಿಫೈನ್ಸ್ ಅಂತಕ್ಕಂಥದ್ದನ್ನ ಕೊಟ್ಟಾರ. ಹೌದಾ? ಈ 4 ಆಪ್ಷನ್ಸ್ ಗಳನ್ನ ಕೊಟ್ಟಾಗ ನೀವು ಅದನ್ನ ಚೂಸ್ ಮಾಡ್ತೀರಿ. ನೀವು ಆ ಜಗದೊಳಗಿದ್ರ ನೀವು ಅದನ್ನ ಚೂಸ್ ಮಾಡ್ತೀರಿ, ಹೇಳ್ರಿ ನೋಡು. ಎಸ್, ಈಗ ಏನ್ ಮಾಡ್ಬೇಕಂತ ಇಲ್ಲಿ ನೋಡ್ರಿ, ಅಲ್ಲಿರ್ತಕ್ಕಂತಹ ಕ್ಯಾನ್ ಅಂತಕ್ಕಂಥದ್ದು ಏನಿದು ಮಾಡೆಲ್ ವರ್ಬ್ ಐತಿ, ಇದ್ರ ಜೊತೆಗೆ ಬಿ ಅನ್ನ ಬಳಸಿವ್ ಅಂದ್ರ ಇದು ಎತ್ರೊಳಗೈತಿ, ಪ್ಯಾಸಿವ್ ವೈಸ್ ಒಳಗೈತಿ, ನೆನಪಿಟ್ಕೊಂಡು. ಓಕೆ, ನಿಮ್ಗೆ ಹೇಳೇನ, ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ಮೀ ಅಂತಕ್ಕಂಥದ್ದು ಪ್ಯಾಸಿವ್ ವೈಸ್ ಆಗ್ತದ. ಈ ಕ್ಯಾನ್ ಬಿ ಅಂತಕ್ಕಂಥದ್ದು ಬಳಸಿದಾಗ ಇದು ಯಾವ್ದಾಗ್ತದ, ಇದು ಪ್ಯಾಸಿವ್ ವೈಸ್ ಆಕೈತ್ರಿ, ಆಕೈತಿ. ಎಸ್, ಇದು ಪ್ಯಾಸಿವ್ ವೈಸ್ ಆದಾಗ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥದ್ದು ನೀವು ಆಪ್ಷನ್ ಅನ್ನ ಚೂಸ್ ಮಾಡ್ತೀರಿ. ಇಲ್ಲಿ ಕ್ಯಾನ್ ಬಿ ಪ್ಯಾಸಿವ್ ವೈಸ್ ಒಳಗೆ ಏನ್ ಕಂಪಲ್ಸರಿ ಇರ್ತೈತಿ, V3 ಕಂಪಲ್ಸರಿ ಇರ್ತೈತಿ. ಎಸ್, ಡಿಫೈನ್ ಅನ್ನೋದೇನು V1, ಎಸ್ ಡಿಫೈನಿಂಗ್ ಅನ್ನೋದೇನು V4, ಡಿಫೈನ್ಡ್ ಅನ್ನೋದೇನು V3, ಡಿಫೈನ್ಸ್ ಅನ್ನೋದೇನು V5. ಹಂಗಿದ್ರೆ ಆಪ್ಷನ್ ಯಾವ್ದು ಆಕೈತಿ, ಆಪ್ಷನ್ 3 ಡಿಫೈನ್ಡ್ ಅಂತಕ್ಕಂಥದ್ದು ನಮ್ಮ ಕರೆಕ್ಟ್ ಆನ್ಸರ್ ಆಕೈತಿ ನೋಡ್ರಿ. ಎಸ್, ಯಾವುದೇ ಒಂದು ಬಂದಾಗ ಮಾಡೆಲ್ ಜೊತೆಗೆ ಮಾಡೆಲ್ ವರ್ಕ್ಸ್ ಅಂದ್ರೆ ಯಾವ ಕ್ಯಾನ್, ಕುಡ್, ಶಾಲ್, ಶುಡ್, ಮೇ, ಮೈಟ್ ಎಲ್ಲ ಬಂದಾಗ ಇದರ ಮುಂದೆ ಏನಿರ್ಬೇಕು, ಇದರ ಮುಂದೆ V3 ಇರಬೇಕು. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ದಟ್ ಈಸ್ ದ ರೈಟ್ ಆನ್ಸರ್. ಒಂದು ರೂಲ್ ಅನ್ನು ನೆನಪಿಟ್ಕೊಂಡ್ಬಿಡ್ರಿ, ಒಂದು ಮಾಡೆಲ್ ವರ್ಬು ಪ್ಲಸ್ ಬಿ ಬಂದಾಗ ಇದರ ಜೊತೆಗೆ V3 ಅನ್ನ ಬಳಸಿದ್ರೆ ಏನಾಗ್ತೈತಿ, ಆನ್ಸರ್ ಕರೆಕ್ಟ್ ಆಕೈತಿ. ಯಾಕಂದ್ರ ಪ್ಯಾಸಿವ್ ವೈಸ್ ಒಳಗ V3 ಏನೈತಿ, ಕಂಪಲ್ಸರಿ ಐತಿ. V3 ಏನೈತ್ರಿ, ಕಂಪಲ್ಸರಿ ಐತಿ. ಅದಕ್ಕೋಸ್ಕರ V3 ನ ಬಳಸಬೇಕು. ಎಸ್, ನೋಡ್ರಿ, ನೀವೊಮ್ಮೆ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಏನ್ ಬರ್ಬೇಕನ್ನೋದು, ಏನ್ ಬರ್ತದ ನೀವೊಮ್ಮೆ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಮತ್ತೆ ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತಲ್ರಿ, ಈಗ ಒಂದ್ ಸ್ವಲ್ಪ ಐಡಿಯಾ ಬರಕತ್ತಿಲ್ಲ. ಎಸ್, ನಾ ಸೈಡ್ ಬರೀತೀನಿ ನೋಡ್ರಿ, ನೋಡ್ಕೊರಿ. ನೋಟ್ ಮಾಡೋದ್ರ ನೋಟ್ ಮಾಡ್ಕೊಡ್ರಿ. ಡನ್. ಒಂದೇದ್ ಮುಗಿತಾ, ಒಂದೇ ಬ್ಲಾಂಕ್ ತಿಳಿತ್ರಿ. ಎಸ್, ಹಂಗಿದ್ರೆ ಎರಡನೇದ್ ನೋಡ್ರಿ, ಅದ್ರ ಮುಂದೆ ಸೆಂಟೆನ್ಸ್ ಅನ್ನ ಓದೋಣ. ಹ್ಯೂಮನ್ ಬೀಯಿಂಗ್ ದ ಪೆಕ್ಯುಲರ್ ನೇಚರ್ ಡ್ಯಾಶ್ ಮ್ಯಾನ್ ಅಂತಕ್ಕಂಥದ್ದು ಕೇಳ್ತೀವಿ. ಆಪ್ಷನ್ ಏನೈತಿ, ಆಫ್, ಇನ್, ಆಟ್, ಟು ಅಂತಕ್ಕಂಥದ್ದು ಐತಿ. ಹೌದಾ? ಒಂದನ್ನ ನೆನಪಿಟ್ಕೊಂಡ್ ಬಿಡ್ರಿ, ಏನಂದ್ರ ನಿಮಗೆ ಮೊದಲು ಏನು ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಈ ನೇಚರ್ ಅಂತಕ್ಕಂಥದ್ದು ಏನು, ಅದೇ ರೀತಿಯಾಗಿ ಮ್ಯಾನ್ ಅಂತಕ್ಕಂಥದ್ದು ಏನು ಅನ್ನೋ ನಿಮಗೆ ಗೊತ್ತಿರ. ಹೌದಾ? ಈ ನೇಚರ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಏನಂತ ಕರಿತೀವಿ ಅಂದ್ರೆ ಇದಕ್ಕ ನೌನ್ ಅಂತ ಕರಿತೀವಿ.
ಏನಂತ ಕರಿತೀವಿ ಅದಕ್ಕ? ನೌನ್ ಅಂತ ಕರಿತೀವಿ. ಹೌದಾ? ಈ ಮ್ಯಾನ್ ಗೆ ಏನಂತ ಕರಿತೀವಿ? ಇದಕ್ಕೂ ಒಂದು ನೌನ್ ಅಂತ ಕರಿತೀವಿ. ಎರಡು ನಾಮಪದಗಳು, ಎರಡು ನಾಮಪದಗಳು. ಇಲ್ಲಿ ಬರಿತೀವಿ, ಸ್ವಲ್ಪ ಜಾಗ ಇಲ್ಲ, ಅಡಚಣೆ ಆಗೈತ್ರಿ. ನೋಡ್ರಿ, ಒಂದು ನೌನ್ ಐತಿ ಪ್ಲಸ್ ಇಲ್ಲಿ ಗ್ಯಾಪ್ ಐತಿ, ಇಲ್ಲಿ ಏನೈತ್ರಿ? ನೌನ್ ಐತಿ. ಹೌದಾ? ಎರಡು ನೌನ್ಗಳ ಬಂದಾಗ ಇದರ ನಡುವೆ ಕಣ್ಣು ಮುಚ್ಚಿ ಬಳಸಿ ಬಿಡ್ರಿ, ಆಫ್. ಆಫ್ ಅಂತ. ಓಕೆ, ಇಲ್ಲಿ ಪೆಕ್ಯುಲರ್ ನೇಚರ್ ಜೊತೆಗೆ ಫಿಕ್ಸ್ಡ್ ಪ್ರಿಪೋಸಿಷನ್ ಅನ್ಬೋದು, ಆಫ್ ಬರ್ತದ. ಅದೇ ರೀತಿಯಾಗಿ ಎರಡು ನೌನ್ಗಳ ನಡುವೆ ಏನ್ ಬಳಸ್ತೇವೋ ಆಫ್ ಬಳಸ್ತೇವೆ. ಆಪ್ಷನ್ ಒಳಗೆ ಆಫ್ ಐತೇನ್ರಿ? ಎಸ್, ಒಂದೇದ ಆಪ್ಷನ್ ಆಫ್. ಹೌದಾ? ಬಟ್ ಇಲ್ಲಿರ್ತಕ್ಕಂಥ ಇನ್ ಅಂದ್ರೆ ಏನು? ಒಳಗೆ ಅಂತ ಹೇಳಿ. ಐ ಆಮ್ ಲಿವಿಂಗ್ ಇನ್ ಅ ರೂಮ್, ನಾನು ರೂಮಿನ ಒಳಗಡೆ ಇದ್ದೀನಿ ಅಂತ ಹೇಳಿ. ಓಕೆ, ಇದು ಯಾಟ್ ಅಂತಕ್ಕಂಥದ್ದನ್ನ ಎಲ್ಲಿ ಬಳಸ್ತೀರಿ ಅಂದ್ರೆ ಒಂದು ಸ್ಮಾಲ್ ಡೆಸ್ಟಿನೇಷನ್ ಇದ್ದಾಗ ಬಳಸ್ತೀರಿ. ಯಾವ ರೀತಿ ಅಂದ್ರ ಐ ಆಮ್ ಎಟ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ತೀವಿ. ಐ ಆಮ್ ಎಟ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ತೀರಿ. ನೋಡ್ರಿ ಎಷ್ಟು ಈಜಿ. ಐ ಆಮ್ ಎಟ್ ಏರ್ಪೋರ್ಟ್ ಅಂತಕ್ಕಂಥದ್ದು ಹೇಳ್ತೀರಿ. ಈ ರೀತಿಯಾಗಿರ್ತಕ್ಕಂಥ ಬಂದಾಗ ಏನ್ ಬಳಸ್ತೀರಿ? ಆಟ್ ಬಳಸ್ತೀರಿ. ಈ ಟು ಅಂತಕ್ಕಂಥದ್ದು ಅಂದ್ರೆ ಏನು? ಗೆ. ನಾನು ಶಾಲೆಗೆ ಹೋಗುತ್ತಿದ್ದೇನೆ, ಐ ಆಮ್ ಗೋಯಿಂಗ್ ಟು. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು. ಮತ್ತು ಒಂದ್ ಸ್ವಲ್ಪ ಫಿಕ್ಸ್ಡ್ ಇದ್ದಲ್ಲಿ ಏನ್ ಬಳಸ್ತೀವಿ? ಈ ಟೂ ಅನ್ನ ಬಳಸ್ತೀವಿ. ಹೌದು, ಇದು ನಿಮಗೆ ಬಹಳ ಚಂದ ಗೊತ್ತಿರಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ ಒಳಗೆ ಏನ್ ಕೇಳಿದೆ ಅಂದ್ರ ಈ ಟೂ ಅಂತಕ್ಕಂಥದನ್ನ ಎಲ್ಲೆಲ್ಲಿ ಬಳಸ್ತೀರಿ? ಈ ಟೂ ಅಂದ್ರೆ ಗೆ, ಇದನ್ನ ಎಲ್ಲೆಲ್ಲಿ ಬಳಸ್ತೀರಿ? ಮತ್ತೆ ಇದು ಆಟ್ ಅಂತಕ್ಕಂಥದ್ದು ಮತ್ತೆ ಇನ್ನು ನಡುವೆ ಇರ್ತಕ್ಕಂತಹ ವ್ಯತ್ಯಾಸವನ್ನ ಬಹಳಷ್ಟು ಸಲ ಕೇಳಿದ್ದ. ಓಕೆ, ನೀವು ಒಂದು ದೇಶದ ಒಳಗೆ ಅದೀರಂದ್ರ ಐ ಆಮ್ ಇನ್ ಪ್ಯಾರಿಸ್ ಅಂತ ಹೇಳ್ರಿ. ಯಾಕಂದ್ರೆ ಬಿಗ್ ಡೆಸ್ಟಿನೇಷನ್ ಇಲ್ಲಿ ಇರ್ತೈತಿ. ಅದೇ ರೀತಿಯಾಗಿ ಆ ಪ್ಯಾರಿಸ್ ಒಳಗೆ ಒಂದು ಸಣ್ಣ ಸ್ಪಾಟ್ ಒಳಗೆ ಅದೇರ ಅಂದ್ರ ಆಟ್ ಅಂತಕ್ಕಂಥದ್ದು ಹೇಳಿದ್ರಿ. ಯಾಕಂದ್ರೆ ಇದೊಂದು ಸ್ಮಾಲ್ ಸ್ಪೇಸಸ್ ಗಳನ್ನ ಇಂಡಿಕೇಟ್ ಮಾಡ್ತೈತಿ. ಸ್ಮಾಲ್ ಪ್ಲೇಸಸ್ ಗಳನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಆಟ್ ಆಗಿರ್ತದ. ಬಿಗ್ ಸ್ಪೇಸ್ ಅನ್ನ ಇನ್ ಆಗಿರ್ತದ. ಮತ್ತೆ ಟು ಅಂತಕ್ಕಂಥದ್ದು ಒಂದು ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಗಳಲ್ಲಿ ಬಳಸ್ತೀವಿ. ಎಲ್ಲೆಂತ ಬಳಸ್ತೀರ? ಒಂದು ಜೂನಿಯರ್ ಮತ್ತು ಸೀನಿಯರ್ಸ್ ಗಳು ಬಂದಾಗ ಜೂನಿಯರ್ ಟು, ಸೀನಿಯರ್ ಟು, ಓಕೆ, ಎಕ್ಸ್ಟೀರಿಯರ್ ಟು, ಸುಪೀರಿಯರ್ ಟು, ಪ್ರೆಪರ್ ಟು, ಸಿಮಿಲರ್ ಟು, ಗೋಯಿಂಗ್ ಟು, ಕಮಿಂಗ್ ಟು, ಈ ರೀತಿಯಾಗಿರ್ತಕ್ಕಂತಹ ಇವೆಲ್ಲ ಬಂದಾಗ ಈ ಟೂ ಅನ್ನ ಬಳಸ್ತೀವಿ. ಇದು ಬಹಳಷ್ಟು ಮುಖ್ಯ. ಯಾಕಂದ್ರ ಸಾಕಷ್ಟು ಸಲ ಕ್ಲೋಸ್ ಟೆಸ್ಟ್ ಒಳಗೆ ಏನ್ ಮಾಡ್ಯಾನ? ಇದರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ಯಾನ, ಇವು ಕಾನ್ಸೆಪ್ಟ್ ಮೇಲೆ. ಹೌದಾ? ಯಾವಾಗ ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಗಳನ್ನ ಕೇಳ್ತಾನ, ಈ ರೀತಿಯಾಗಿರ್ತಕ್ಕಂಥ ಟೂ ಎಲ್ಲಿ ಬರ್ತದ, ಫಾರ್ ಎಲ್ಲಿ ಬರ್ತದ, ಫ್ರಾಮ್ ಎಲ್ಲಿ ಬರ್ತದ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದು ನಿಮಗೆ ನೆನಪಿರಬೇಕು. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತಲ್ರಿ ಕಾನ್ಸೆಪ್ಟ್ ಯಾವ ತರ ಹೋಗಕತ್ತೈತೆ ಅನ್ನೋದ? ಓಕೆ, ಹಂಗಿದ್ರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನೈತ್ರಿ? ಇದು ನೆಕ್ಸ್ಟ್ ಯಾವ ಬ್ಲ್ಯಾಂಕು? ಮೂರನೇ ಬ್ಲ್ಯಾಂಕು. ಈ ಮೂರನೇ ಬ್ಲ್ಯಾಂಕ್ ಅಲ್ಲಿ ಏನ್ ತುಂಬಬೇಕು? ಒಂದನೇದ್ರೊಳಗೆ ಏನ್ ತುಂಬಿದ್ವಿ? ಒಂದನೇದ್ರೊಳಗೆ V3 ಹೇಳಿದ್ವಿ, ಎರಡನೇ ಕಡೆ ಆಫ್ ಅಂತಕ್ಕಂಥದ್ದು ಹೇಳಿದ್ವಿ. ಮೂರನೇ ಬ್ಲ್ಯಾಂಕ್ ಒಳಗೆ ಏನನ್ನ ಫಿಲ್ ಮಾಡಬೇಕು ಅಂತಕ್ಕಂಥದ್ದು ಬಂದಾಗ ನೋಡ್ರಿ ಏನೈತಿ. ಸೆಂಟೆನ್ಸ್ ಅನ್ನ ಓದ್ರಿ. ಮ್ಯಾನ್ ಬೈ ವಿಚ್ ಹಿ ಈಸ್ ಡಿಸ್ಟಿಂಗ್ವಿಶ್ ಡ್ಯಾಶ್ ಅದರ್ ಬೀಯಿಂಗ್ಸ್. ಓಕೆ, ಅದರ್ ಬೀಯಿಂಗ್ಸ್ ಅಂದ್ರೆ ಏನು? ಅದರ್ ಬೀಯಿಂಗ್ಸ್ ಇಂದ ಅವ ಏನ್ ಮಾಡತಾನ? ಡಿಸ್ಟಿಂಗ್ವಿಶ್ ಮಾಡತಾನ. ಇಟ್ಸ್ ಮೀನ್ಸ್ ಡಿಫರೆಂಟ್ ಮಾಡತಾನ. ಇಟ್ಸ್ ಮೀನ್ಸ್ ಡಿವೈಡ್ ಮಾಡಕತ್ತಾನ. ಅವುಗಳಿಂದ ಅಂತ ಬಂದಾಗ ಏನ್ ಬಳಸ್ತೀರಿ? ಅಲಾಂಗ್, ಫಾರ್, ಬೈ, ಫ್ರಾಮ್. ಇಲ್ಲಿ ಬಳಸಬೇಕಾಗಿರ್ತಕ್ಕಂಥದ್ದು ಫ್ರಾಮ್, ಡಿಸ್ಟಿಂಗ್ವಿಶ್ ಫ್ರಾಮ್. ಓಕೆ, ಒಂದು ಫಿಕ್ಸ್ಡ್ ಪ್ರೇಸ್ ಅಂತ ಹೇಳ್ತೀವಿ. ಓಕೆ, ಒಂದು ಕರೆಕ್ಟ್ ಪ್ರೇಸ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಾಗ ಓಕೆ, ಇದು ಡಿಸ್ಟಿಂಗ್ವಿಶ್ ಅಂತಕ್ಕಂಥದ್ದು ಯಾವಾಗ ಬರ್ತೈತಲ್ಲ, ಇಲ್ಲಿ ಏನು ಬಳಸ್ತೀವ್ರಿ? ಫ್ರಾಮ್ ಬಳಸ್ತೀವ್ರಿ. ಅದ ನೋಡ್ರಿ, ಈ ಸಫರಿಂಗ್ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸಿದ್ವಿ ನಾವು ಲಾಸ್ಟ್ ಟೈಮು? ಫ್ರಾಮ್ ಬಳಸಿದ್ವಿ. ಯಾಕಂದ್ರ ಇದ್ರ ಜೊತೆಗೆ ಇವ ಬರ್ತಾವ, ಅದರಿಂದ ಅವ ಬಳಲತ್ತಿದ್ದ. ಇಲ್ಲೇ ಇದರಿಂದ ಅವ ಏನ್ ಮಾಡಕತ್ತಾನ? ಡಿಸ್ಟಿಂಗ್ವಿಶ್ ಮಾಡತಾನ. ಇಲ್ಲಿ ಇಂದ ಅಂದಾಗ ಇಲ್ಲಿ ಏನ್ ಬಳಸ್ತೀರಿ? ಫ್ರಾಮ್ ಬಳಸ್ಬಿಡ್ರಿ. ಅದ ನಿಮ್ಮ ಆನ್ಸರ್ ಇರ್ತೈತಿ. ಅದ ಆನ್ಸರ್ ಇರ್ತೈತಿ. ಅದು ಯಾವುದರಿಂದ ಅಂತಕ್ಕಂಥದ್ದು ಬಂದಾಗ ಫ್ರಾಮ್ ಬಳಸ್ಬೇಕಾಗ್ತದ. ನೋಡ್ರಿ, ಅಲಾಂಗ್ ಯಾಕೆ ಬಳಸ್ತೀರಿ? ಇಲ್ಲಿ ಅದ ಫಾರ್ ಯಾಕೆ ಬಳಸ್ತೀರಿ? ಬಾಯ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೀರಿ? V3 ಜೊತೆಗೆ ಬಳಸ್ತೀರಿ. ಅದೇ ಒಂದು ಮೆಜರ್ಮೆಂಟ್ ಬೈ ಡಜನ್ ಅಂತಕ್ಕಂಥದ್ದು ಹೇಳೋ ಮುಂದೆ ಬಳಸ್ತೀರಿ. ಹೌದಾ? ಈ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ ಗಳು ಬಂದಾಗ ಕ್ಲೋಸ್ ಟೆಸ್ಟ್ ಅನ್ನೋದು ಎಷ್ಟು ಈಸಿ, ಅಷ್ಟೊಂದು ಏನು ಟಫ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಬಟ್ ಇಲ್ಲಿ ಏನಾಗ್ತದ ಅಂದ್ರೆ ನಿಮ್ಗ, ಹೌದಾ, ಒಂದ್ ಸ್ವಲ್ಪ ಲಾಸ್ಟ್ಗೆ ಟ್ರಿಕ್ಸ್ ಹೇಳ್ತೀನಿ. ವಿಡಿಯೋನ ಲಾಸ್ಟ್ ಮಟ ನೋಡ್ತಾ ಇರ್ರಿ. ಓಕೆ, ನೆಕ್ಸ್ಟ್ ನಾಲ್ಕನೇ ಬ್ಲ್ಯಾಂಕ್ ನಲ್ಲಿ ಯಾವುದು ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತದ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಹೌದಾ? ಓಕೆ, ನೋ ಬೀಯಿಂಗ್ ಹ್ಯೂಮನ್ ಡ್ಯಾಶ್ ನಾಟ್ ಮೀನ್ ದಟ್ ಇಂಡಿವಿಜುವಲ್ ಪೊಸೆಸಸ್ ಹ್ಯುಮ್ಯಾನಿಟಿ. ಓಕೆ, ಇಲ್ಲಿ ಪೊಸೆಸಸ್ ಅಂತಕ್ಕಂಥದ್ದು ಬಂದದ. ಇಲ್ಲಿ ಇಂಡಿವಿಜುವಲ್ ಅಂದ್ರೆ ಏನ್ರಿ? ಒಬ್ಬೊಬ್ಬ. ಹ್ಯುಮ್ಯಾನಿಟಿ ಅದ. ಬೀಯಿಂಗ್ ಹ್ಯೂಮನ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ನಾಟ್ ಅಂತಕ್ಕಂಥದ್ದು ಕೇಳ್ಯಾರ. ಹೌದಾ? ಇದು ಯಾವ ಟೆನ್ಸ್ಗೆ ಒಂದು ರಿಲೇಟ್ ಆಗಿರ್ತಕ್ಕಂಥದ್ದು ನೋಡಿದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಒಂದು ರಿಲೇಟ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಇದು.
ಹೌದಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ರಿಲೇಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದ್ದಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನೆಗೆಟಿವ್ ಮಾಡ್ಲಿಕ್ಕೆ ಏನನ್ನ ಬಳಸ್ತೀರಿ ಅಂದ್ರೆ ಡಸ್ ನಾಟ್ ಅಂತಕ್ಕಂಥದ್ದು ಬಳಸ್ತೀರಿ. ಯಾಕಂದ್ರೆ ಬೀಯಿಂಗ್ ಹ್ಯೂಮನ್ ಈಸ್ ಅ ಸಿಂಗ್ಯುಲರ್. ಬೀಯಿಂಗ್ ಹ್ಯೂಮನ್ ಏನ್ ಅಂತಕ್ಕಂಥದ್ದು ಏನು ಸಿಂಗ್ಯುಲರ್ ಅದ. ಮತ್ತು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡೋ ಮುಂದ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡೋ ಮುಂದ ಏನ್ ಬಳಸ್ತೀರಿ? ಅಲ್ಲಿರ್ತಕ್ಕಂತಹ ಒಂದು ಡಸ್ ನಾಟ್ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಆಗ್ತದ. ಡಸ್ ನಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೋಡ್ರಿ ಎಷ್ಟು ಈಸಿ. ಓಕೆ, ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ನಿಮಗೋಸ್ಕರ ತಗೊಂಡ್ ಬಂದಿದೀವನ್ಮಲ್ಲ, ಅದನ್ನ ಬಹಳಷ್ಟು ಲಕ್ಷ್ಯ ಕೊಟ್ಟು ಏನ್ ಮಾಡ್ಬೇಕು, ನೀವು ನೋಡ್ಬೇಕು. ಹೌದಾ? ಎಸ್. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿರ್ತಕ್ಕಂತಹ ಹ್ಯಾಡ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಗೆ ಬಿಲಾಂಗ್ ಆಗ್ತದ ಅಂದ್ರ ಇದು ಒಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ಬಿಲಾಂಗ್ ಆಗ್ತದ. ಹೌದಾ? ಅಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಗೆ ಬರ್ತದ ಅಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗೆ ಡಿವೈಡ್ ಆಗ್ತದ. ಇದ್ರ ಜೊತೆಗೆ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಬರ್ತದ, ಯಾವ್ದಂದ್ರ ಹ್ಯಾವ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಡಿಡ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಬರ್ತದೆ ಅಂದ್ರ ಡಿಡ್ ಅಂತಕ್ಕಂಥದ್ದು ಇದು V2 ಆಗಿರೋದ್ರಿಂದ ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಏನಾಗ್ತದೆ, ಉದಾಹರಣೆ ಆಗ್ತದ. ಹೌದಾ? ಎಸ್. ಇವುಗಳೆಲ್ಲವನ್ನ ನೀವೇನ್ ಮಾಡ್ಬೇಕು, ಸ್ಟಡಿ ಮಾಡ್ತಾ ಇರಬೇಕು. ಎಸ್. ಯಾರು ಬರ್ಕೋತೀರಿ ನೋಡ್ರಿ, ಬರ್ಕೊಳ್ರಿ. ಜಸ್ಟ್ ಸೈಡ್ ಹೋಗ್ತೀನಿ ನೋಡ್ರಿ. ಎಸ್, ಫೋಟೋ ತಗೊಳ್ರಿ. ನೆಕ್ಸ್ಟ್ ಬ್ಲಾಂಕ್ ನೋಡ್ರಿ, 5ನೇ ಬ್ಲಾಂಕ್ ಏನ್ ಆಗ್ತದ ಅಂತ. ಹೌದಾ? ಹ್ಯುಮ್ಯಾನಿಟಿ ಇನ್ ಒನ್ ಹ್ಯೂಮನ್ ಬೀಯಿಂಗ್ possesses one of the dash outstanding example of extraordinary humanity. ಒನ್ ಆಫ್ ದ ಅಂತಕ್ಕಂಥದ್ದು ಬಂದಾಗ ಯಾವ್ದು ಬರ್ತದ? ಮೋರ್ ಬರ್ತದ, ಮೆನಿ ಬರ್ತದ, ಮೋಸ್ಟ್ ಬರ್ತದ, ಮಚ್ ಬರ್ತದ ಅಂತಕ್ಕಂಥದ್ದನ್ನ ನೋಡು. ಓಕೆ, ಇಲ್ಲಿ ಇರ್ತಕ್ಕಂತಹ ಮಚ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೀರಿ ಅಂದ್ರೆ ಆಸ್ ಮಚ್ ಆಸ್. ಓಕೆ, ಆಸ್ ಬಂದಾಗ ಅಂದರೆ ಪಾಸಿಟಿವ್ ಡಿಗ್ರಿ ಬಂದಾಗ ಇದನ್ನ ಬಳಸ್ತೀವಿ. ಹೌದಾ? ಇಲ್ಲಿ ಇರ್ತಕ್ಕಂತಹ ಮೆನಿನು ಆಸ್ ಮೆನಿ ಆಸ್ ಅಂತಾನೆ ಬಳಸ್ತೀವಿ. ಆಸ್ ಮೆನಿ ಆಸ್ ಅಂತಕ್ಕಂಥದ್ದನ್ನು ಕೂಡ ಇಲ್ಲೇ ಬಳಸ್ತೀವಿ. ಹೌದಾ? ಅಂದ್ರೆ ಇದು ಬರಂಗಿಲ್ಲ ಅಂದಂಗ ಆಯ್ತಾ, ಇದು ಬರಂಗಿಲ್ಲ ಅಂದಂಗ ಆಯ್ತು. ಈ ಮೋರ್ ಅಂತಕ್ಕಂಥದ್ದು ಇಲ್ಲಿ ಧ ಅಂತಕ್ಕಂಥ ಆರ್ಟಿಕಲ್ ಬಂದದ, ಹಂಗಾಗಿ ನಾವು ಮೋರ್ ಅನ್ನೋದು ಬಳಸಂಗಿಲ್ಲ. ಈ ಮೋರ್ ಅನ್ನೋದು ಬಳಸ್ಬೇಕಂದ್ರೆ ಏನ್ ಬರಬೇಕು? ದ್ಯಾನ್ ಅಂತಕ್ಕಂಥದ್ದು ಬರಬೇಕು. ದಿಸ್ ಈಸ್ ದ ಕಂಪೇರೇಟಿವ್ ಡಿಗ್ರಿ. ಹೌದಾ? ಇದು ಕಂಪೇರೇಟಿವ್ ಡಿಗ್ರಿಗೆ ಎಕ್ಸಾಂಪಲ್ ಆಗ್ತದ. ಕಂಪೇರೇಟಿವ್ ಡಿಗ್ರಿ ಎಕ್ಸಾಂಪಲ್ ಆದಾಗ ಏನ್ ಮಾಡ್ಬೇಕು? ಎಸ್, ಲಾಸ್ಟ್ ಮಟ್ಟ ವಿಡಿಯೋನ ನೋಡ್ರಿ. ಬಹಳ ಮಾಡ್ರೆ ಬಹಳ ಹೋಗಂಗಿಲ್ಲ ಇದು ವಿಡಿಯೋ. ಲಾಸ್ಟ್ ಮಟ್ಟ ನೋಡಿದಾಗ ನಿಮಗೆ ಯಾವ್ಯಾವ ಟಾಪಿಕ್ ಗಳನ್ನ ಸ್ಟಡಿ ಮಾಡಿದ್ರೆ ಇದು ಕ್ಲೋಸ್ ಟೆಸ್ಟ್ ಈಸಿ ಆಕೈತಿ ಅನ್ನೋದನ್ನ ಕೂಡ ನಾನು ನಿಮ್ಗೆ ಡಿಸ್ಕಸ್ ಮಾಡಿ ಹೇಳ್ತೀನಿ. ಹೌದಾ? ಇನ್ ನೆಕ್ಸ್ಟ್ ಇಲ್ಲಿ ಏನ್ ಬಳಸ್ಬೇಕು ಅಂದಂಗಾಯ್ತಾ? ಮೋಸ್ಟ್ ಬಳಸಬೇಕು. ಯಾಕೆ ಮೋಸ್ಟ್ ಬಳಸಬೇಕು ಅಂದ್ರ ನೋಡ್ರಿ, ಸೂಪರ್ಲೇಟಿವ್ ಡಿಗ್ರಿ ಒಳಗ ನಾವೇನ್ ಮಾಡ್ತೀವಿ? ದ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ತೀವಿ. ದ ಅಂತಕ್ಕಂಥದ್ದು ಬಳಸಿದಾಗ ಒಂದು ಮೋಸ್ಟ್ ಬರಬೇಕು, ಇಲ್ಲಾಂದ್ರೆ ಅಡ್ಜೆಕ್ಟಿವ್ ಎಂಡ್ ವಿತ್ EST ಬರಬೇಕು. ಓಕೆ ಸರ್, ಇದು ನಮ್ಮ ಕಾನ್ಸೆಪ್ಟ್ ತಿಳಿಲಿಲ್ರಿ. EST ಹೆಂಗಂದ್ರ ಈಗ ಬಿಗ್ ಇತ್ತಂದ್ರೆ ಅದ್ ಏನಾಕೈತಿ ಅಂದ್ರೆ ಬಿಗ್ಗೆಸ್ಟ್ ಆಕೈತಿ, ಸ್ಮಾಲ್ ಇತ್ತಂದ್ರೆ ಏನಾಕೈತಿ? ಸ್ಮಾಲೆಸ್ಟ್ ಆಕೈತಿ. ಓಕೆ, ಇವ್ರ ಜೊತೆ ಯಾವಾಗಿರ್ಲಿ ಏನ್ ಬರ್ತೈತಿ? ದ ಅಂತಕ್ಕಂಥ ಒಂದು ಆರ್ಟಿಕಲ್ ಬರ್ತೈತಿ. ಹಂಗಿದ್ರೆ ಇಲ್ಲಿ ಏನ್ ಬರ್ತೈತಿ? ದ ಮೋಸ್ಟ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ದ ಮೋಸ್ಟ್ ಅಂತಕ್ಕಂಥದ್ದು ಏನಾಗ್ತದ? ಆನ್ಸರ್ ಆಗ್ತದೆ. ಇದ ನೋಡ್ರಿ ಕ್ಲೋಸ್ ಟೆಸ್ಟ್. ಓಕೆ, 5 ಬ್ಲಾಂಕ್ಗಳಿದ್ದು 5 ಬ್ಲಾಂಕ್ಗಳನ್ನ ಯಾವ ರೀತಿಯಾಗಿ ಇಂಟರ್ ಲಿಂಕ್ ಗಳನ್ನ ಮಾಡ್ಬೇಕು. ಅಲ್ಲಿ ಏನ್ ಕೇಳಕತ್ತಾನ, ಮುಂದಿನ ಸೆಂಟೆನ್ಸ್ ಏನೈತಿ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಹೌದಾ ಸರ್? ಮತ್ತು ಕ್ಲೋಸ್ ಟೆಸ್ಟ್ ಒಳಗ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡ್ರಿ. ಒಂದು ಕ್ಲೋಸ್ ಟೆಸ್ಟ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ತಗೊಂಡಾಗ ನಿಮ್ಗೆ ಫಸ್ಟ್ ಏನ್ ಗೊತ್ತಿರ್ಬೇಕಂದ್ರೆ ಒಂದೇದು ಆರ್ಟಿಕಲ್ಸ್ ಗಳು ಗೊತ್ತಿರ್ಬೇಕು. ಎಲ್ಲಿ ಎ ಬಳಸಬೇಕು, ಎಲ್ಲಿ ಯಾನ್ ಬಳಸಬೇಕು, ಎಲ್ಲಿ ದ ಬಳಸಬೇಕು. ಈಗ ಆಲ್ರೆಡಿ ನೋಡ್ರಿ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ದ ಬಂದಿತ್ತು ಆರ್ಟಿಕಲ್. ಹೌದಾ? ಇದು ಏನು ಕಾನ್ಸೆಪ್ಟ್ ಅಂತ ನೋಡ್ಬೇಕು. ಈ ಒಂದು ಕಾನ್ಸೆಪ್ಟ್ ಆದ್ಮೇಲೆ ಇನ್ನೊಂದು ಏನ್ ಗೊತ್ತಿರ್ಬೇಕು? ಟೆನ್ಸ್ 100% ನಿಮ್ಗೆ ಗೊತ್ತಿರ್ಬೇಕು. ಒಂದು ನೌನ್ ಗೊತ್ತಿರ್ಬೇಕು, ಒಂದು ಪ್ರೊನೌನ್ ಗೊತ್ತಿರ್ಬೇಕು, ಒಂದು ವರ್ಬ್ ಅಂತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ನಿಮ್ಗೆ ಏನ್ ಮಾಡ್ಬೇಕು? ಗೊತ್ತಿರ್ಬೇಕು. ಪ್ರತಿಯೊಂದು ಟಾಪಿಕ್ ಅನ್ನ ಡೀಪ್ ಆಗಿ ನೋಡ್ಬೇಕು. ಈ ಲಾಸ್ಟ್ ಒಳಗೆ ಕ್ಯಾನ್ ಬಿ ಅಂತಕ್ಕಂಥದ್ದು ಬಂತಂದ್ರೆ ನಿಮ್ಗೆ ಆಕ್ಟಿವೈಸ್ ಪ್ಯಾಸಿವೈಸ್ ಗೊತ್ತಿರ್ಬೇಕು, ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಗೊತ್ತಿರ್ಬೇಕು, ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತಕ್ಕಂಥವು ಕೂಡ ಗೊತ್ತಿರ್ಬೇಕು. ಹೌದಾ? ಈ ಕ್ಲೋಸ್ ಟೆಸ್ಟ್ ನ ಹೆಂಗ್ ಡಿವೈಡ್ ಮಾಡ್ತಾನಂದ್ರ ನೋಡ್ರಿ, 4 ಕ್ವಶನ್ ಅವನು ಗ್ರಾಮರ್ ಕೇಳ್ತಾನ. ಓಕೆ, 3ರಿಂದ 4 ಕ್ವಶನ್. ಇಲ್ಲಿ 1ರಿಂದ 2 ಕ್ವಶನ್ ಏನ್ ಮಾಡ್ತಾನ? ವೊಕ್ಯಾಬ್ಯುಲರಿ ಮೇಲೆ ಕೇಳ್ತಾನ. ಎದ್ರ ಮೇಲೆ ಕೇಳ್ತಾನ? ವೊಕ್ಯಾಬ್ಯುಲರಿ ಮೇಲೆ ಕೇಳ್ತಾನ. ಅವಾಗ ಏನ್ ಮಾಡ್ತಾನ? ಅವಾಗ ಬರ್ಬೇಕಲ್ರಿ ನಿಮ್ಗೆ ಮಾಡಾಕ, ಬರ್ಬೇಕೋ ಬರಬಾರ್ದು. ಹೌದಾ? ಒಂದು ಗ್ರಾಮರ್ ಮೇಲೆ ಕೇಳ್ತಾನ, ಒಂದು ವೊಕ್ಯಾಬ್ಯುಲರಿ ಮೇಲೆ ಕೇಳ್ತಾನ. ಇವು ಕೇಳಿದಾಗ ನಿಮ್ಗೆ ಆನ್ಸರ್ ಸಾಲ್ವ್ ಮಾಡಕ್ ಬರ್ಬೇಕಾಗ್ತದೆ. ಎಸ್, ಈ ನಾವು ತಗೊಂಡಿದ್ರೆ ವೊಕ್ಯಾಬ್ಯುಲರಿ ಇಲ್ಲ. ಬಟ್ ಇದು ಕೂಡ ಏನಂದ್ರ ನಿಮ್ಗೆ SSC GD ಗೆ ರಿಪೀಟ್ ಆಗಿರ್ತಕ್ಕಂತಹ ಒಂದು SSC GD 2025ರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ಲೋಸ್ ಟೆಸ್ಟ್. ರಿಪೀಟೆಡ್, ಯಾಕಂದ್ರೆ ರಿಪೀಟೆಡ್ ತಗೊಂಡಾಗ ಅರ್ಥ ಆಕೈತಿ, ನಿಮಗೂ ಅರ್ಥ ಆಕೈತಿ, ನಮ್ಗೆ ಹೇಳಕ್ ನಮಗೂ ಈಸಿ ಆಕೈತಿ. ರಿಪೀಟ್ ಆಗಿತ್ತಂದ್ರೆ ನಿಮ್ಗೇನೋ ಆ ರೀತಿ ಆಗ್ತಕ್ಕಂತಹ ಚಾನ್ಸಸ್ಗಳು ಬಹಳಷ್ಟು ಇರ್ತಾವ. ಹೌದಾ? ಹಂಗಿತ್ತಂದ್ರೆ ಅವ್ನು ಹೋಮ್ವರ್ಕ್ ತಗೊಳ್ರಿ, ನೋಡೋಣ. ಹೋಮ್ವರ್ಕ್ ತಗೊಳ್ರಿ.
ರಾಜು ಈಸ್ ಸಫರಿಂಗ್ ಡ್ಯಾಶ್ ಕ್ಯಾನ್ಸರ್. ಓಕೆ, ಯಾವ ರೀತಿಯಾಗಿರ್ತಕ್ಕಂತಹ ಬಳಸ್ತೀರಿ? ತಾಜ್ ಮಹಲ್ ಈಸ್ ಡ್ಯಾಶ್ ಬೆಸ್ಟ್ ಮೊನ್ಯುಮೆಂಟ್. ಓಕೆ, ಇಲ್ಲಿ ಎ ಬಳಸ್ತಿರೋ, ಆನ್ ಬಳಸ್ತಿರೋ, ದ ಬಳಸ್ತಿರೋ. ಓಕೆ, ಮೌಂಟ್ ಎವರೆಸ್ಟ್ ಈಸ್ ದ ಪೀಕ್ ಇನ್ ಇಂಡಿಯಾ. ಓಕೆ, ಇಲ್ಲಿ ಏನ್ ಬಳಸ್ತೀರಿ? ಹೈ ಬಳಸ್ತಿರೋ, ಹೈಯರ್ ಬಳಸ್ತಿರೋ, ಹೈಯೆಸ್ಟ್ ಬಳಸ್ತಿರೋ. ಓಕೆ, a problem we should obey our ಪೇರೆಂಟ್ಸ್. ಇದನ್ನ ಪ್ಯಾಸಿವೈಸ್ ಮಾಡಿ ಹೇಳ್ರಿ. ಯಾಕಂದ್ರೆ ನಿಮಗೆ ಇಲ್ಲಿ ಗೊತ್ತಾಗಬೇಕು, ಇದು ಓಬೆ, ಇದು ಶುಡ್ ಬಂದಾಗ, ಇದು ಪ್ಯಾಸಿವ್ ಬಂದಾಗ ಏನಾಕೈತಿ, ವಿ3 ಯಾಕೆ ಬಳಸಬೇಕು ನಿಮಗೆ ಅರ್ಥ ಆಗಬೇಕು ಕಾನ್ಸೆಪ್ಟ್. ಹೌದಾ? ಇವೆಲ್ಲ ನಿಮ್ಗೆ ಅರ್ಥ ಆದ್ರೆ ಮಾತ್ರ ಏನಾಕೈತಿ, ಯು ವಿಲ್ ಬಿ ದ ಬೆಸ್ಟ್ ಸ್ಟೂಡೆಂಟ್. ಓಕೆ, ನೋಡ್ರಿ, ನಿಮ್ಗೆ ಮುಖ್ಯವಾಗಿ ಏನು ಗೊತ್ತಿರ್ಬೇಕಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲಿ ಏನಾಕೈತಿ, ಕೆಲವೊಂದಿಷ್ಟು ಫಿಕ್ಸ್ಡ್ ಇರ್ತಾವ, ಕೆಲವೊಂದಿಷ್ಟು ಸಿಚುವೇಶನಲ್ಸ್ ಇರ್ತಾವ. ಓಕೆ, ಸಿಚುವೇಶನಲ್ಸ್ ಅಂತ ಹೇಳ್ತೀವಿ. ಆ ಸಿಚುವೇಶನ್ಗೆ ತಕ್ಕ ಹಾಗೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ಗೆ ತಕ್ಕ ಹಾಗೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಆಗ್ತಿರ್ತಾವ. ಅವುಗಳ ಬಗ್ಗೆ ನಿಮಗೆ ಅಧ್ಯಯನ ಮಾಡಿದ್ರೆ ಮಾತ್ರ ಕ್ಲೋಸ್ ಟೆಸ್ಟ್ ಆಕೈತಿ. 100% ನಾನು ಡೈಲಿ ಏನ್ ಮಾಡ್ತೀನಿ, 2 ದಿವಸಕ್ಕೊಂದು ಕ್ಲೋಸ್ ಟೆಸ್ಟ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಹೌದಾ? ನಿಮ್ಗೆ ಅರ್ಥ ಆಗಿರ್ಬೇಕು, ಇದೊಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರ್ಬೇಕು. ಯಾವ ರೀತಿಯಾಗಿರ್ತಕ್ಕಂಥ ಕ್ಲೋಸ್ ಟೆಸ್ಟ್ ಅನ್ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು. ನಾವು ಹೇಳಿದಾಗ ನಿಮ್ಗೆ ಈಸಿ ಅನಿಸ್ತೈತಿ. ನೀವು ಪ್ರಾಕ್ಟೀಸ್ ಮಾಡಿ, ನೀವು ಒಂದು 20-30 ಬರೆದ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಹೋಗ್ರಿ, ನಿಮಗೂ ಕೂಡ ಈಸಿ ಅನಿಸ್ತೈತಿ. ಹೌದಾ? ಎಸ್, ನೋಡ್ರಿ, ಯಾರು ಏನೋ ಹುಟ್ಟುತನ ಜಾಣ ಇರೋದಿಲ್ಲ, ಹುಟ್ಟುತನ ದಡ್ಡ ಇರುವುದಿಲ್ಲ. ಹೌದಾ? ಹುಟ್ಟುತನ ಇಂಗ್ಲಿಷ್ ಟೀಚರ್ ಯಾರು ಆಗಿರಂಗಿಲ್ಲ. ಹೌದಾ? ಡೋಂಟ್ ವರಿ ಅಬೌಟ್ ದಟ್. ಯು ಹ್ಯಾವ್ ಟು ಸ್ಟಡಿ, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್, ಯು ಹ್ಯಾವ್ ಟು ಸ್ಟಡಿ more and more. So one day you will got a government job, you will become a big officer here. ಓಕೆ, ಹಾಗೆ ಆಗ್ತೀರಿ, ಆಗಲೇಬೇಕು. ಹೌದಾ? ಅಷ್ಟು ಹೇಳ್ತಾ ಇದೊಂದು ಕ್ಲೋಸ್ ಟೆಸ್ಟ್ ನೋಡ್ರಿ, ಮತ್ತೊಂದು ಕ್ಲೋಸ್ ಟೆಸ್ಟ್ ಮಸ್ತ್ ತಗೊಂಡ್ ಬರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಮಟ್ಟ ಏನ್ ಮಾಡ್ರಿ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್.